ಈ ಬಾರಿ ಧಾರವಾಡದಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಸ್ಪರ್ಧೆಗೆ ದಿಂಗಾಲೇಶ್ವರ ಶ್ರೀಗಳು ನಿರ್ಧಾರ ಮಾಡ್ತಾರಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಅವರ ಭಕ್ತಾದಿಗಳವರಿಗೆ ಒತ್ತಡ ಹಾಕ್ತಿದ್ದಾರಂತೆ, ಇಲ್ಲ ಪಕ್ಷೇತರವಾಗಿ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ. ಹಾಗಾಗಿ ಅವರ ನಡೆ ಏನಾಗಿರುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ರಿಪಬ್ಲಿಕನ್ ಜೊತೆ ದಿಂಗಾಲೇಶ್ವರ ಶ್ರೀಗಳ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಲಿಂಗಾಯತ ಸಮುದಾಯದ ಪ್ರಬಲ ಸ್ವಾಮೀಜಿ ಆಗಿರೋದ್ರಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಬಿಟ್ರೆ ಸಹಜ ಟಫ್ ಕಾಂಪಿಟೇಷನ್ ಆ ಭಾಗದಲ್ಲಿ. ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ನಡೀತವೆ. ನಮ್ಮ ಜೊತೆಗೆ ದಿಂಗಾಲೇಶ್ವರ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸ್ವಾಮೀಜಿ, ಈಗ ತಾವು ಧಾರವಾಡ ಕ್ಷೇತ್ರಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀರಿ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ. ಯಾರು ಚರ್ಚೆ ಮಾಡ್ತಾ ಇದ್ದಾರೆ, ಯಾರು ಸುದ್ದಿ ಮಾಡಿದ್ದಾರೆ, ಅದು ಯಾವುದೂ ನನಗೆ ಮಾಹಿತಿ ಇಲ್ಲ. ಈ ವಿಚಾರವಾಗಿ ತಮ್ಮ ಅಭಿಪ್ರಾಯ ಏನು ಸ್ವಾಮೀಜಿ? ನನ್ನ ಅಭಿಪ್ರಾಯವನ್ನು ಹೇಳುವಷ್ಟು ಸ್ವಾತಂತ್ರ್ಯ ನನಗಿಲ್ಲ. ನಾನೊಬ್ಬ ಮಠಾಧಿಪತಿಯಾಗಿರೋದ್ರಿಂದ ಮಠಾಧಿಪತಿಗಳು, ಸಮಾಜದ ಪ್ರತಿನಿಧಿಗಳು, ಇನ್ನೂ ಬುದ್ಧಿಜೀವಿಗಳು, ಮೇಲೆ ಗುರುಗಳು, ಹಿರಿಯರು ಅಂತಿರ್ತಾರೆ. ಅವರೆಲ್ಲರ ತೀರ್ಮಾನಗಳು ಮಠಾಧಿಪತಿಯ ತೀರ್ಮಾನಗಳಾಗಿರ್ತವೆ ಹೊರತಾಗಿ ಮಠಾಧಿಪತಿ ತನ್ನ ತೀರ್ಮಾನವನ್ನು ಘೋಷಣೆ ಮಾಡುವಂತಹ ಸ್ವಾತಂತ್ರ್ಯವನ್ನು ಒಳಗೊಂಡಿರುವುದಿಲ್ಲ. ನಾಳೆ ಚಿಂತನ ಮಂಥನ ಸಭೆಯನ್ನು ಆಯೋಜನೆ ಮಾಡಿದಿರಿ. ಈ ಒಂದು ಸಭೆಯಲ್ಲಿ ಯಾವೆಲ್ಲ ವಿಷಯಗಳ ಚರ್ಚೆ ಆಗುವಂಥ ಸಾಧ್ಯತೆಗಳಿದೆ ಸ್ವಾಮೀಜಿ? ವರ್ತಮಾನದ ಸಮಸ್ಯೆಗಳು ಅಂತ ಒಂದು ಶಬ್ದವನ್ನು ನಾವು ಇಟ್ಟಿದ್ದೇವೆ. ವರ್ತಮಾನದ ಸಮಸ್ಯೆಗಳು ಅನ್ನುವಂಥವು ಈಗ ನನ್ನ ತಲೆಯೊಳಗೆ ಒಂದಿಷ್ಟಿರ್ತಾವೆ, ಬೇರೆ ಸ್ವಾಮಿಗಳ ತಲೆಯೊಳಗೆ ಒಂದಿಷ್ಟಿರ್ತಾವೆ. ಆ ಎಲ್ಲ ವಿಚಾರಗಳು ಕೂಡ್ತಾವೆ. ಅದು ನಂದೊಬ್ಬವನ ಸಮಸ್ಯೆ ಅಲ್ಲ. ಈಗ ಬೇರೆ 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 ಜಿಲ್ಲಾ ಸ್ವಾಮಿಗಳು ಬರಬಹುದು. ಅವರು ತಮ್ಮ ಜಿಲ್ಲಾದೊಳಗೆ ಏನೇನು ಸಮಸ್ಯೆಗಳದಾವ ಅಂತ ಇಡ್ತಾರೆ. ನಮಗೆ ಗೊತ್ತಿಲ್ಲದ ಹೊಸ ಸಮಸ್ಯೆಗಳು ಅಲ್ಲಿ ಬರಬಹುದು. ಅಲ್ಲಿ ಏನೇನು ಬರ್ತಾವೆ ಅನ್ನುವಂಥದ್ದನ್ನು ನಾಳೆ ತಮ್ಮ ಗಮನಕ್ಕೆ ನಾವು ತರ್ತೀವಿ. ಈ ಒಂದು ಸಭೆಯಲ್ಲಿ ಚುನಾವಣೆ ಸ್ಪರ್ಧೆ ಕುರಿತಂತೂ ಸಹ ಏನು ಚರ್ಚೆಗಳು ಆಗ್ಬೋದಾ ಸ್ವಾಮೀಜಿ? ಆಗಬಹುದು. ತೀರ್ಮಾನ ತೆಗೆದುಕೊಂಡ ಮೇಲೆ ತಮಗೆ ಹೇಳ್ತೀವಿ ನಾವು. ಯಾವೆಲ್ಲ ಮಠಾಧೀಶರು ನಾಳೆ ಚಿಂತನ ಮಂಥನ ಸಭೆಯಲ್ಲಿ ಪಾಲ್ಗೊಳ್ತಾರೆ? ಇಂತಿಂಥವರೇ ಮಠಾಧಿಪತಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಬಹುಸಂಖ್ಯಾತ ಮಠಾಧಿಪತಿಗಳನ್ನು ಕರೆದಿದ್ದೇವೆ. 10 ಜನ ಬರ್ಬೋದು, 100 ಜನ ಬರ್ಬೋದು, ಇನ್ನೂ ಹೆಚ್ಚು ಜನನೂ ಬರ್ಬೋದು. ಬರೋರು ಮನಸ್ಥಿತಿ ಅದು. ಈಗ ವರ್ತಮಾನಗಳ ಸಮಸ್ಯೆಗಳು ಕುರಿತಂತೆ ಜೊತೆಗೆ ಚುನಾವಣೆಯ ಸ್ಪರ್ಧೆ ವಿಚಾರ ಕುರಿತಂತೂ ಸಹಿತ ಈ ಒಂದು ಸಭೆಯಲ್ಲಿ ಚರ್ಚೆಗಳು ಆಗುವಂಥ ಸಾಧ್ಯತೆಗಳದ ಸ್ವಾಮೀಜಿ. ಒಟ್ಟಾರೆ ವರ್ತಮಾನದ ಸಮಸ್ಯೆಗಳು ಅಂತಂದ್ರೆ ವರ್ತಮಾನದೊಳಗೆ ಏನು ನಡೆದಿದೆ ರಾಜ್ಯದೊಳಗೆ ಆ ಎಲ್ಲ ವಿಚಾರಗಳನ್ನು ಕುರಿತು ನಾವು ನಾಳೆ ಚಿಂತನ ಮಂಥನವನ್ನು ಮಾಡ್ತೇವೆ. ಈಗ ಒಂದು ಕಡೆ ರಾಜಕೀಯ ಪಕ್ಷಗಳಿಂದ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಸಾಕಷ್ಟು ಗಂಭೀರವಾದಂಥ ಚರ್ಚೆಗಳು ನಡೀತಾ ಇದ್ದಾವೆ. ಈಗ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಎಲ್ಲ ಸಮಾಜಗಳು ತಮ್ಮ ನೋವನ್ನು ತೋಡ್ಕೊಂಡಿದ್ದಾವೆ. ಕೇವಲ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದಲ್ಲ, ಯಾವ ಸಮಾಜಕ್ಕೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಮಾಧ್ಯಮದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಬರೀ ಲಿಂಗಾಯತರಿಗೆ ಅನ್ಯಾಯ ಆಗೈತೆ ಅಂತಲ್ಲ. ಅದೇ ರೀತಿ ಚುನಾವಣೆ ಸ್ಪರ್ಧೆ ಕುರಿತಂತೆ ಸಹ ಈ ಸಭೆ ನಂತರ ಸೂಕ್ತವಾದಂಥ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಅಂತಕ್ಕಂಥ ಮಾತನ್ನು ದಿಂಗಾಲೇಶ್ವರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.